ಶೇಖರ್ ಅವರು ಈ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿ. ವಿದೇಶದಲ್ಲಿ ಕಸದ ನಿರ್ವಹಣೆಯಲ್ಲಿ ಡಾಕ್ಟರೇಟ್ ಪದವಿ ಪಡೆದುಕೊಂಡು ನಮ್ಮ ಶಾಲೆಗೆ ಏನಾದರೂ ಕೊಡುಗೆ ನೀಡಬೇಕೆಂದು 53 ಲಕ್ಷ ರುಗಳ ಕೊಡುಗೆ ನೀಡುವ ಮೂಲಕ ಸಾರ್ಥಕತೆ ಮೆರೆದಿದ್ದಾರೆ ಎಂದು ಶಾಸಕ ಜಿಡಿ ಹರೀಶ್ ಗೌಡ ತಿಳಿಸಿದರು. ಅವರು ತಾಲೂಕಿನ ಕಟ್ಟೆಮಳಲವಾಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ಮತ್ತು ಬಯೋಮ್ ಫೌಂಡೇಶನ್ ವತಿಯಿಂದ ನೂತನವಾಗಿ ನಿರ್ಮಿಸಿರುವ ಶಾಲಾ ಪ್ರಾರ್ಥನಾ ಸಭಾಂಗಣ, ಭೋಜನಾಲಯ ಮತ್ತು ನವೀಕೃತ ಅಡುಗೆ ಮನೆ ಉದ್ಘಾಟಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ನ ಸಿಇಒ ಶೇಖರ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಚಿನ್ನಮುತ್ತು, ಶಾಲೆಯ ಮುಖ್ಯ ಶಿಕ್ಷಕಿ ಲೂಸಿ ಪ್ರೇಮ, ಎಸ್ಟಿಎಂಸಿ ಅಧ್ಯಕ್ಷ ಕುಮಾರ್, ನಾಗರಾಜ್ ಮಲ್ನಾಡಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಸರ್ಕಾರದ ಉನ್ನತ ಸ್ಥಾನಗಳನ್ನು ಅಲಂಕರಿಸಿದ್ದಾರೆ. ಸಾಮಾಜಿಕವಾಗಿ, ಆರ್ಥಿಕವಾಗಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಇವತ್ತು ಬಲಯುತರಾಗಿರ್ತಕ್ಕಂಥ ನಾವು ನೋಡಿದ್ದೀವಿ. ಅವರೆಲ್ಲರ ಪರಿಸ್ಥಿತಿ ಕಟ್ಟೆಮಳವಾಡಿ ಶಾಲೆ ಒಂದರಲ್ಲಿ ಅಲ್ಲ, 53 ಲಕ್ಷ ಯಾವುದೇ ಸರ್ಕಾರಿ ಶಾಲೆಗಳಿಗೆ ಸರ್ಕಾರದ ಕಳೆದ 2.5 ವರ್ಷದ ಅವಧಿಯಲ್ಲಿ ಮುನ್ಸೂಚನೆ ಒಂದೇ ಅಲ್ಲ, ಈ ರಾಜ್ಯಕ್ಕೆ ನಮ್ಮ ಸರ್ಕಾರಿ ಶಾಲೆಗಳಿಗೆ ಒಂದೇ ಒಂದು ಕೊಠಡಿ ಸಹ ಒಂದೇ ಒಂದು ಕೊಠಡಿ ನಿರ್ಮಾಣ ಮಾಡಲಿಕ್ಕೆ ಸರ್ಕಾರದಿಂದ, ಶಿಕ್ಷಣ ಇಲಾಖೆಯಿಂದ ಕಳೆದ 2 ವರ್ಷದ ಅವಧಿ ಕೊಟ್ಟಿಲ್ಲ. ನಾವು ನಮ್ಮ ಶಾಲೆಗೆ ಅಭಿವೃದ್ಧಿಗಳಿಗೆ ಹೆಚ್ಚಿನ ಒತ್ತು ಕೊಡಬೇಕು. ಅನೇಕ ಶಾಲೆಗಳಲ್ಲಿ ಕೊಠಡಿಗಳು ಹಾಳಾಗಿದ್ದಾವೆ, ದುರಸ್ತಿಯಾಗಿದ್ದಾವೆ, ಇನ್ನೊಂದು ನಿರ್ವಹಿಕಾವೆ. ಅಂತಕ್ಕಂಥ ಪರಿಸ್ಥಿತಿಗಳೊಳಗೆ ನಮ್ಮ ಜಿಲ್ಲಾ ಪಂಚಾಯತ್ಗೆ ಕೊಡ್ತಕ್ಕಂಥ ಸಂಯುಕ್ತ ಅನುದಾನ, ತಾಲೂಕು ಪಂಚಾಯತ್ಗೆ ಕೊಡ್ತಕ್ಕಂಥ ಸಂಯುಕ್ತ ಅನುದಾನದಲ್ಲಿ ನಮ್ಮ ಅಂಗನವಾಡಿ ಕಡೆಗಳಿಗೆ ಕೊಡ್ತಾ ಇದ್ದೀವಿ, ನಮ್ಮ ಶಾಲೆಯ ದುರಸ್ತಿಗೆ ಕೊಡ್ತಾ ಇದ್ದೀವಿ. ಶಾಲೆಗಳ ಕೊಠಡಿಗಳ ಕಟ್ಟಲಿಕ್ಕೆ ನಾವು ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಬಳಸಬೇಕಾದ ಪರಿಸ್ಥಿತಿ ಒಂದು ಬಂದಿರ್ತೀವಿ. ಶಿಕ್ಷಣ ಇಲಾಖೆಯ ವತಿಯಿಂದ ಒಂದು ವಿಶೇಷ ಒಂದು ತಾಲೂಕಿಗೆ ಒಂದೇ ಒಂದು ಕೊಠಡಿಗಳಿವೆ. ಕಳೆದ 1-2 ವರ್ಷ ಕೊಠಡಿ ಶಿಕ್ಷಣ ಇಲಾಖೆ ಬಹುಶಃ ಈ ರೀತಿ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಈ ರೀತಿಯಾದಂಥ ಮನಸ್ಥಿತಿಯನ್ನು ಇಟ್ಟಿರ್ತಕ್ಕಂಥವರ ಅವಶ್ಯಕತೆ ಬಹಳಷ್ಟು ಇದೆ. ಶೇಖರ್ ಅವರು ನನಗೇನು ಈ ಶಾಲೆಗೆ ಕೇಳಿದ್ರು, ನಾನು ಲೆಟರ್ ಕಳಿಸಿದ್ದೆ ಅಷ್ಟೇ. ಅವರೇ ಇಟ್ಕೊಂಡು ಅಯೋಧ್ಯೆಯಲ್ಲಿ ಓಡಾಡಿಕೊಂಡು ಮಾಡಿಸಿದ್ರು. ಅದಾದ ನಂತರ ನನ್ನ ಒಂದ್ಸರಿ ಭೇಟಿ ಮಾಡಿದ್ರು ಭಾಷಣ ಭೇಟಿ ಮಾಡಿ ನಂತರ 2 ನಿಮಿಷ ಚರ್ಚೆ ಮಾಡಿದ್ರು. ಇವತ್ತು ನಮ್ಮ ಕಟ್ಟೆಮಳವಾಡಿಯಲ್ಲಿ ಈ ಶಾಲೆಯಲ್ಲಿ ಕಲಿತಂತ ಒಬ್ಬ ವಿದ್ಯಾರ್ಥಿ ಇವತ್ತು ನಮ್ಮ ಒಬ್ಬರು ನಮ್ಮ ವಿದೇಶದಲ್ಲಿ ಬಹುಶಃ ಇವತ್ತು ನಮ್ಮ ಏನು ಕಸದ ನಿರ್ವಹಣೆ ಇದೆ ಅದರಲ್ಲಿ ಡಾಕ್ಟರೇಟ್ ಪಡೆದುಕೊಂಡು ಬಹುಶಃ ಇವತ್ತು ನಮ್ಮ ಶಾಲೆಗೆ ಏನಾದರೂ ಕೊಡಬೇಕು, ವಾಪಸ್ ನಂತರ ಶಾಲೆಗೆ ಬೆಳೆದಂತ ಊರಿಗೆ ಏನಾದರೂ ಕೊಡುಗೆ ನಾವು ಕೊಡಬೇಕು ಅಂತೇಳಿ ಒಂದು ಅಯೋಧ್ಯೆ ಜೊತೆ ಅವರು ಸಂಪರ್ಕವನ್ನ ಸಾಧಿಸಿ ತಮ್ಮ ಬಯೋ ಫೌಂಡೇಶನ್ ಜೊತೆಗೆ ಸಹಯೋಗದಲ್ಲಿ 53 ಲಕ್ಷ ಅನುದಾನವನ್ನು ಕೊಡಿಸಿದ್ದಾರೆ. ಅದೇ ರೀತಿ ನಮ್ಮ ಹುಣಸೂರು ಪಟ್ಟಣದ ಏನು ಈ ಕಸದ ನಿರ್ವಹಣೆ ಇದೆ, ಅವರಿಗಾಗಲೇ ಜರ್ಮನಿಲಿ ಅಂತ ಪ್ರಾಜೆಕ್ಟ್ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಜರ್ಮನಿಲಿ ಮತ್ತೆ ಫ್ರಾನ್ಸ್ ಅಲ್ಲಿ ಕಾಣಿಸ್ತಿಲ್ಲ, ಯುರೋಪ್ ಜೊತೆಗೆ ಬೇರೆ ಬೇರೆ ದೇಶಗಳಲ್ಲಿ ಇವತ್ತು ಆ ಒಂದು ಕಸದ ನಿರ್ವಹಣೆಯನ್ನ ಯಾವ ರೀತಿ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಅದರ ಡಾಕ್ಟರೇಟ್ ಆ ಒಂದು ಕಸದ ನಿರ್ವಹಣೆಯನ್ನು ಯಾವ ರೀತಿ ಮಾಡಬೇಕು ಅಂತಕ್ಕಂಥ ಬೇರೆ ಬೇರೆ ದೇಶ, ನಮ್ಮ ದೇಶದ ಬೇರೆ ಬೇರೆ ದೇಶದಲ್ಲಿ ಇಂಪ್ಲಿಮೆಂಟ್ ಮಾಡಿ ತೋರಿಸಿದೆ. ಪ್ರೆಸೆಂಟೇಷನ್
ಮಾಡ್ತಾ ಇದೆ ಅಂತ ಹೇಳಿ ಬಹಳ ಸಂತೋಷ ಆಯ್ತು. ನಮ್ಮ ಹುಣಸೂರು ತಾಲೂಕು ಬೆಳೆ ತಾಲೂಕು ಹಲವಾರು ಮಂದಿ ಇದೆ. ಪಂಡಿತರಿಗೆ ಹಲವಾರು ಉದಾಹರಣೆ ಯಾರು ಸಹ ಬಂದು ನನ್ನ ಜೊತೆ ಚರ್ಚೆ ಮಾಡಿಲ್ಲ. ಈ ರೀತಿಯಾದಂತ ನಮ್ಮ ತಾಲೂಕಿಗೆ ಅನುಕೂಲ ಮಾಡಬೇಕು, ಕನಿಷ್ಠ ನಮ್ಮ ಶಾಲೆಗೆ ಅನುಕೂಲ ಮಾಡಬೇಕು ಅಂತಕ್ಕಂಥ ಮನಸ್ಥಿತಿ ಇಟ್ಕೊಂಡು ನಮ್ಮ ಯಾರು ಸಹ ಬಂದಿಲ್ಲ. ನನಗೆ ಹೇಳ್ತಕ್ಕಂಥದ್ದು ಆ ಶಾಲೆಗಳಲ್ಲಿ ಕಲಿತಿರ್ತಕ್ಕಂಥವ್ರು ಆ ಶಾಲೆಯ ಬಗ್ಗೆ ಯೋಚನೆ ಮಾಡಿದ್ರೆ ಬಹುಶಃ ಇವತ್ತು ನಮ್ಮ ದೇಶದಲ್ಲಿ ಶಿಕ್ಷಣ ವ್ಯವಸ್ಥೆ ಸರ್ಕಾರ ಬೇಕಾಗಿ